ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತು 78ನೆಯ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ತಮಗೆಲ್ಲರಿಗೂ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, 15th ಆಗಸ್ಟ್. ನಾಡಿನ ಎಲ್ಲ ಜನತೆ ಇವತ್ತು ತುಂಬ ಖುಷಿಯಿಂದ ಸ್ವಾತಂತ್ರ್ಯವನ್ನು ಆಚರಿಸ್ತಾ ಇದ್ದೀವಿ. ನಮ್ಮ ನಾಡಿಗಾಗಿ ನಮಗೋಸ್ಕರ ಜೀವವನ್ನು ತೆತ್ತಿರುವಂಥ ಕ್ರಾಂತಿಕಾರಿಗಳನ್ನು ನಾನು ಇವತ್ತು ನೆನೆಸ್ಕೊಳ್ತಾ, ಅದರಲ್ಲಿ ನಿಮ್ಗೆ ಗೊತ್ತಿದೆ, ಒಂದು ಅಪ್ರತಿಮ ಕ್ರಾಂತಿಕಾರಿ ಅಂತಂತಂದರೆ ನಿಮಗೆ ಗೊತ್ತಿದೆ ಭಗತ್ ಸಿಂಗ್, ನೇತಾಜಿ, ಸುಭಾಷ್ ಚಂದ್ರ ಬೋಸ್. ಇವರೆಲ್ಲರ ಒಂದು ಬಲಿದಾನದಿಂದ ಇಡೀ ಒಂದು ಭಾರತದ ಒಂದು ಇವತ್ತು ಸ್ವತಂತ್ರ ಆಗೋಕ್ಕೆ ಏನು ಕಾರಣೀಕರ್ತರಾದರು ಅವರನ್ನು ಇವತ್ತು ನಾವು ಹೆಮ್ಮೆಯಿಂದ ಇವತ್ತು ಸ್ಮರಿಸೋಣ. ಮತ್ತು ಈ ಒಂದು ನಾಡಿಗೋಸ್ಕರ ಒಂದು ಜೀವನ ಕೊಟ್ಟಿರುವಂಥ ಎಲ್ಲ ನಮ್ಮ ರಾಷ್ಟ್ರದ ನಾಯಕರನ್ನು ಇವತ್ತು ಗೌರವಪೂರ್ವಕವಾಗಿ ನಮಸ್ಕಾರ ಮಾಡುತ್ತಾ ನಾನು ಇವತ್ತಿನ ಒಂದು ಕಂಟೆಂಟಿಗೆ ನಾನು ಮೂವ್ ಆಗ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿದೆ, ಇವತ್ತಿನ ಒಂದು ವಿಡಿಯೋನಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಕಾನ್ಸೆಪ್ಟ್ ಇರೋದು ನಿಮಗೂ ಗೊತ್ತಿದೆ. ಚಾಪ್ಟರ್ ನಂಬರ್ 2, ಅಧ್ಯಾಯ ಸಂಖ್ಯೆ ಭಾರತದ ಆರ್ಥಿಕತೆ, ಅಧ್ಯಾಯ ಸಂಖ್ಯೆ 2. ಹೌದಾ? ಈ ಒಂದು ಭಾರತ ಆರ್ಥಿಕತೆ 1950ರಿಂದ 1990 ಒಳಗೆ ಆಗಿರುವಂಥ ಬದಲಾವಣೆಗಳು, ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ, ಬೆಳವಣಿಗೆಗೆ ಸಂಬಂಧಪಟ್ಟಂತೆ, ಹೌದಾ? ಆಧುನಿಕೀಕರಣಕ್ಕೆ ಸಂಬಂಧಪಟ್ಟಂಥ ಸುಮಾರು ವಿಷಯಗಳ ಮೇಲೆ ನಾವು ಇವುಗಳನ್ನು ಇವತ್ತು ಕಂಟೆಂಟನ್ನು ನಾವು ನೋಡಿರ್ತೀವಿ. ಇದರಲ್ಲಿ ನಾವು ತೆಗೆದುಕೊಂಡಿರುವಂಥದ್ದು ಎಕ್ಸಾಮ್ ದೃಷ್ಟಿಕೋನದಿಂದಾಗಿ ನೋಡಿದಾಗ ಇಲ್ಲಿ ಏನಾಗ್ತಾ ಇದೆ ಅಂದರೆ 1 ಅಂಕದ ಪ್ರಶ್ನೆಗಳು 2 ಮಾರ್ಕ್ಸ್ಗೆ ನಿಮಗೆ ಬರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ನಾವು ಇವತ್ತೇನು ಮಾಡೋಣ ಅಂತಂದರೆ ಒಂದೊಂದಾಗಿ ನೋಡ್ತಾ ಬರೋಣ ಸ್ನೇಹಿತರೆ. ಮೊದಲೇ ಯಾರೆಲ್ಲ ನೋಡ್ತಾ ಇದ್ದೀರಿ ನನ್ನ ಚಾನಲ್, ಯೂಟ್ಯೂಬ್ ಚಾನಲ್ಸು ಎಕನಾಮಿಕ್ಸ್ ರವಿ 1776 ಅನ್ನುವಂಥದ್ದು, ಹೌದಾ? ಪ್ರಥಮ ಬಾರಿಗೆ ನೋಡುವಂಥವರಿಗೆ ನನ್ನ ಕಡೆಯಿಂದ ಏನು ರಿಕ್ವೆಸ್ಟ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪೂರ್ತಿಯಾಗಿ ವಿಡಿಯೋನ ವಾಚ್ ಮಾಡಿ, ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ನಾನು ಅಪೀಲ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಮೊದಲನೇದಾಗಿ ಪ್ರಶ್ನೆಗಳನ್ನು ಒಂದೊಂದಾಗಿ ನಾವು ನೋಡ್ತಾ ಬರೋಣ. ತುಂಬ ಕಂಟೆಂಟೇನು ತುಂಬ ದೊಡ್ಡದಿಲ್ಲ ಇವತ್ತು. 1 ಅಂಕಕ್ಕೆ ಬೇಕಾಗಿರುವಂಥ ಪ್ರಶ್ನೆಗಳಿದೆ ಸ್ನೇಹಿತರೆ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು, ಕ್ಷಮಿಸಿ. ಎಲ್ಲ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗಿರೋದ್ರಿಂದಾಗಿ ಇವತ್ತು ಸ್ವಲ್ಪ ವಿಡಿಯೋ ನಿಮಗೆ ಲೇಟ್ ಮಾಡಿ ನಾನು ಕೊಡಬೇಕಾಯಿತು, ಅದಕ್ಕೆ ಸ್ವಲ್ಪ ಕ್ಷಮೆ ಇರಲಿ. ನೆಕ್ಸ್ಟ್ ನಾವು ಹೋಗೋಣ ಸ್ನೇಹಿತರೆ. ಇವತ್ತಿನ ಕಂಟೆಂಟು ಆಲ್ರೆಡಿ ನಿಮಗೆ ಮೊದಲೇ ತಿಳಿದಂಗೆ ನೋಡಿರ್ತೀರಿ. 1950ರಿಂದ 1990 ಭಾರತದ ಆರ್ಥಿಕತೆ ಅಂತ. ಅಲ್ಲಿ ಬರುವಂಥ 1 ಅಂಕದ ಪ್ರಶ್ನೆಯನ್ನು ಇವತ್ತು ನಾವು ನೋಡ್ತಾ ಬರೋಣ. ಇಲ್ಲಿ ನೋಡಿ, ಮೊದಲನೇದಾಗಿ ಏನಿದೆ ಅಂತ, ಹೌದಾ? ಇವುಗಳಲ್ಲಿ ಯಾವುದು ಪಂಚವಾರ್ಷಿಕ, ಯಾವುದೂ ಆಗ್ಯದದು, ಹೌದಾ? ಯಾವುದು ಪಂಚವಾರ್ಷಿಕ ಯೋಜನೆಗಳ ಗುರಿ ಆಗಿರುವುದಿಲ್ಲ, ನೆನಪಿರಲಿ, ಹೌದಾ? ಯೋಜನೆಗಳ ಗುರಿ ಆಗಿರುವಂಥದ್ದು ಯಾವ್ಯಾವು ಅಂತ ನಿಮ್ಗೆ ಹೇಳಿದ್ರೆ ಯಾವುದಿಲ್ಲ ಅನ್ನೋಂಥದ್ದು ನಮಗೆ ಅರ್ಥ ಆಗುತ್ತೆ ಈಸಿಯಾಗಿ. ಇಲ್ಲಿ ನೋಡಿ ಸ್ನೇಹಿತರೆ, ಆಲ್ರೆಡಿ ನಿಮ್ಮ ಕೆಳಗಡೆ ಆನ್ಸರ್ ಇದೆ, ಹಾಗಾಗಿ ನೀವು ಅದನ್ನು ಹೇಳಿರ್ತೀರಿ, ಗೆಸ್ ಮಾಡಿರ್ತೀರಿ, ಇರಲಿ ಪರವಾಗಿಲ್ಲ. ಒಂದು ಕಡೆ ಬೆಳವಣಿಗೆ ಇದೆ, ಆಧುನೀಕರಣ ಇದೆ, ನೆಕ್ಸ್ಟ್ ಸ್ವಸಾಮರ್ಥ್ಯ ಅನ್ನುವಂಥದ್ದು ಇದೆ, ಕರೆಕ್ಟಾ? ಹೌದಾ? ಸ್ವಸಾಮರ್ಥ್ಯ ಅಂತ ಅನ್ನುವಂಥದ್ದು. ನೆಕ್ಸ್ಟ್ ಡಿ ಆಪ್ಷನ್ಸು ಸ್ವಾವಲಂಬನೆ ಅಂತಿದೆ, ಹೌದಾ? ಮೊದಲನೇದಾಗಿ ಏನಂದರೆ ಬೆಳವಣಿಗೆ ಅನ್ನೋದು. ಬೆಳವಣಿಗೆ ಅಂತಂದರೆ ನಾವು ಏನನ್ನು ಇಂಡಿಕೇಶನ್ ತೊಗೋತೀವಿ ಅಂತಂದರೆ GDP ಅಂತ. ಒಂದು ರಾಷ್ಟ್ರದಲ್ಲಿ ಒಟ್ಟು ಉತ್ಪಾದನೆಯಾಗಿರುವಂತಹ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವನ್ನು GDP ಮುಖಾಂತರ ನಾವು ಅವುಗಳನ್ನು ಏನು ಮಾಡ್ತಾ ಇದ್ದೀವಿ, ಲೆಕ್ಕಾಚಾರಕ್ಕೆ ತೆಗೆದುಕೊಳ್ಳುವಂಥದ್ದು. ಅದನ್ನು ಇವತ್ತು ನಾವು ಬೆಳವಣಿಗೆ ಅಂತ ಹೇಳಿ ನಾವು ಅದನ್ನು ಕರಿತೀವಿ. ಅದು ಮುಖ್ಯವಾಗಿ ಒಂದು ಯೋಜನೆಯದ ಉದ್ದೇಶ ಆಗಿತ್ತು. ಹಾಗಾಗಿ ಇದು ಅಂತೂ ಆನ್ಸರ್ ಆಗೋಕ್ಕೆ ಸಾಧ್ಯ ಇಲ್ಲ. ಆಧುನಿಕೀಕರಣ ಅಂತಂದರೆ ಉತ್ಪಾದನಾ ಸಾಧನಗಳನ್ನು ಹೊಸ ನಾಲೆಜು, ಟೆಕ್ನಾಲಜಿ ಅಂದರೆ ಜ್ಞಾನ ಮತ್ತು ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಪ್ರಗತಿಯನ್ನು ಸಾಧಿಸುವುದು ಅಂತ ಅರ್ಥ ಆಧುನೀಕರಣ, ಹೌದಾ? ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಯಾವುದಿದೆ ಅಂದರೆ ಸ್ವಾವಲಂಬನೆ ಅಂತ. ಸ್ವಾವಲಂಬನೆ ಅಂತಂದರೆ ನಿಮ್ಗೆ ಗೊತ್ತಿದೆ, ಏನಂತಂದರೆ ನಮ್ಮ ಆರ್ಥಿಕ ಯಾವುದು ಭಾರತದ ಆರ್ಥಿಕತೆ ಬೇರೆ ರಾಷ್ಟ್ರಗಳ ಮೇಲೆ ಅವಲಂಬನೆ ಆಗದೆ ನಮ್ಮ ರಾಷ್ಟ್ರದ ಮೇಲೆ ನಾವೇ ನಿಂತ್ಕೊಳ್ಳುವಂಥದ್ದು. ಅಂದರೆ ಹೊರಗಿನ ದೇಶದಿಂದ ನಾವು ಒಂದಿಷ್ಟು ಸಣ್ಣ ಪುಟ್ಟ ಕಚ್ಚಾ ವಸ್ತುಗಳನ್ನು ತರಿಸ್ಕೊಂಡು ಸಿದ್ಧ ವಸ್ತುಗಳನ್ನು ಮಾಡಿ ನಾವು ಕೈಗಾರಿಕೆ ರಂಗದಲ್ಲಿ ಸ್ವಾವಲಂಬನೆ ಹೊಂದುವುದು ಅಂತ ಅರ್ಥ ಕೊಡುತ್ತೆ ಸ್ನೇಹಿತರೆ.
ಹೌದಾ. ಸೊ ನಮ್ಮಲ್ಲೇ ಇರುವಂಥ ರಾ ಮೆಟೀರಿಯಲ್ಸ್ಗಳನ್ನು ನಾವು ಯುಟಿಲೈಸ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಹೊರಗಿಂದ ಒಂದಿಷ್ಟು ತರಿಸ್ಕೊಂಡು ಸೊ ನಾವೇ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಸೊ ಒಂದು ಆರ್ಥಿಕವಾಗಿ ಸದೃಢವಾಗಿ ಬೆಳೆಯುವಂಥದ್ದು, ಅದಕ್ಕೆ ನಾವು ಸ್ವಾವಲಂಬನೆ ಅಂತ ಕರೆದಿದ್ದೀವಿ. ಹೌದಾ, ಇದೂ ಕೂಡ ಅದರದ್ದು ಏನಾಗಿತ್ತು, ಮುಖ್ಯ ಗುರಿಯಾಗಿತ್ತು. ಅದಾದ ನಂತರ ನೆಕ್ಸ್ಟು ಏನಂತಂದರೆ ಸ್ವಸಾಮರ್ಥ್ಯ ಅನ್ನುವಂಥದ್ದು ಈ ಒಂದು ಗುಂಪಿಗೆ ಸೇರದ ಪದ ಅಂತ ಹೇಳ್ತೀವಲ್ಲ, ಆ ಥರ ಇದು ಏನಾಗಿದೆ ಅದರದ್ದು ಒಂದು ಕಾನ್ಸೆಪ್ಟಿಗೆ ಬರುತ್ತೆ. ಹಾಗಾಗಿ ಇಲ್ಲಿ ಇನ್ನೊಂದಿತ್ತು ಇಕ್ವಿಟಿ ಅನ್ನುವಂಥದ್ದು. ಇಕ್ವಿಟಿ ಅಂದರೆ ಕನ್ನಡದಲ್ಲಿ ಏನಾಗುತ್ತೆ, ಸಮಾತೆ ಅಥವಾ ಸಮಾನತೆ ಅಂತ ಕರಿತಾ ಇದ್ದೀವಿ, ನೆನಪಿರಲಿ ಸ್ನೇಹಿತರೆ. ಹೌದಾ. ಸೊ ಆಲ್ರೆಡಿ ನಮ್ಮ ಸಂಪತ್ತು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರಲಿಲ್ಲ, ಕರೆಕ್ಟಾ. ಸೊ ಯಾಕಂದರೆ ಒಂದಿಷ್ಟು ಜನರ ಅವಾಗೆ ಜಮೀನ್ದಾರರು ಅಂತ ಹುಟ್ಟುಕೊಂಡಿದ್ರು. ಒಬ್ಬರ ಹತ್ರ 1000 ಎಕರೆ, ಹೌದಾ, 1500 ಎಕರೆ ಭೂಮಿ ಇತ್ತು. ಅಂದರೆ ಸುಮಾರು ಒಂದು 7-8 ಹಳ್ಳಿಗಳು ಒಬ್ಬರೇ ಅದನ್ನು ನೋಡ್ಕೊಳ್ತಿದ್ರು ಅಂತ ಜಮೀನ್ದಾರಗಳೆಲ್ಲ. ಸ್ವತಂತ್ರ ಆದ ನಂತರ ಕೂಡ ಅವರು ಭೂಮಿಯನ್ನು ಬಿಡಲಿಲ್ಲ. ಅದಕ್ಕೆ ಸಾಕಷ್ಟು ಸರ್ಕಾರದಿಂದ ಏನಾಯಿತು, ಕೆಲವು ಬದಲಾವಣೆಗಳನ್ನ ಮಾಡೋಕ್ಕೆ ಪ್ರಯತ್ನ ಮಾಡ್ತು, ಕಾನೂನುಗಳಂತಂತೂ ಆ ಕಾನೂನುಗಳ ಮುಖಾಂತರ ಇವೆಲ್ಲ ಬದಲಾವಣೆ ಮಾಡೋಕ್ಕೆ ಪ್ರಯತ್ನ ಮಾಡಿರುವಂಥದ್ದು. ಹಾಗಾಗಿ ಸೊ ಅದಕ್ಕೋಸ್ಕರ ಆ ಒಂದು ಕಾನ್ಸೆಪ್ಟ್ ಇಲ್ಲಿ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಸಿ ಆಪ್ಷನ್ಸ್ ಯಾವುದಿದೆ ನೋಡಿ, ಯಾವುದು ಅಂತಂದರೆ ನೆನಪಾಗ್ತಾ ಇದೆ ನಿಮಗೆ. ಸೊ ಸ್ವಸಾಮರ್ಥ್ಯ ಅನ್ನುವಂಥದ್ದು ಇದೆ ಸ್ನೇಹಿತರೆ, ಇದು ಅದಕ್ಕೆ ಸೂಕ್ತ ಆಗೋದಿಲ್ಲ, ಹಾಗಾಗಿ ಅದರ ಗುರಿ ಅಲ್ಲ ಇದು. ಸೊ ಅದಕ್ಕೆ ನಿಮ್ಮ ಉತ್ತರ ಸ್ವಸಾಮರ್ಥ್ಯ ಅನ್ನುವಂಥದ್ದು ಸರಿಯಾಗಿದೆ ಸ್ನೇಹಿತರೆ, ನೆನಪಿರಲಿ. ಸೊ ಉತ್ತರ ಯಾವುದು, ಸ್ವಸಾಮರ್ಥ್ಯ ಕರೆಕ್ಟ್ ಇದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ ಇದೇ ಥರದ್ದು. ಸೊ ಹಸಿರು ಕ್ರಾಂತಿ ಅಂತಿದೆ ಸ್ನೇಹಿತರೆ, ಎರಡನೇ ಹಸಿರು ಕ್ರಾಂತಿ ಅನ್ನುವಂಥದ್ದು ಮೊದಲ ಅಂತಲೇ ಸಾಧ್ಯ ಆದದ್ದು ಅಂತ. ಇಲ್ಲಿ 2 ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ಬೋದು, ಬಟ್ ನನಗೆ ಒಂದೇ ಭಾಳಷ್ಟು ಸಲ ಕೇಳಿದ್ದಾನಂತೇಳಿ ನಾ ಒಂದು ಕಾರಣಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ. ಹೌದಾ. ಏನಂತಂದರೆ ನೋಡಿರಿ, ಹಸಿರು ಕ್ರಾಂತಿ ಆಗಿರುವಂಥದ್ದು 2 ಘಟನೆಗಳು ಅಥವಾ 2 ಇಯರ್ಸ್ಗಳನ್ನು ನಾವು ಯಾವಾಗಲೂ ನೆನ್ಪಿಟ್ಕೋಬೇಕು. ಸೊ ಅದಕ್ಕೆ ನಾನು ಹಾಗೆ ತೊಗೊಂಡಿದ್ದೀನಿ. 1950ರಿಂದ 60ರ ಮಧ್ಯ ದಶಕ ಅಂತ ತೊಗೊಂಡಿದ್ದೀನಿ. ನೆಕ್ಸ್ಟ್ 1960 ಮತ್ತು 70ರ ದಶಕ ಅಂತ ತೊಗೊಂಡಿದ್ದೀನಿ, ಮಧ್ಯ ದಶಕ ಅಂತ. ನೆಕ್ಸ್ಟ್ 1980ರಿಂದ 1990ರ ದಶಕ, ಮಧ್ಯ ದಶಕ ಅಂತ ತೊಗೊಂಡಿದ್ದೀನಿ. ಆನಂತರ ಸೊ ಡಿ ಆಪ್ಷನ್ ಏನು ಮಾಡಿದ್ದೀನಿ, 1970ರಿಂದ 80ರ ದಶಕ ಅಂತ ಇಷ್ಟೇ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಿಮ್ಗೆ ಯಾವುದು ಅಂದರೆ ಫಸ್ಟ್ ಸ್ಟೇಜ್ ಒಳಗೆ ಯಾವುದಾಗುತ್ತೆ ಅಂದರೆ, ಸೊ ಫಸ್ಟು ಡಮ್ಮಿ ಆನ್ಸರ್ ಇದೆ 1 ಮತ್ತು ಡಿ ಅನ್ನು ನೀವು ತೆಗೆದುಬಿಡಿ, ಎ ಮತ್ತು ಡಿ. ಹೌದಾ, ಎ ಡಿ ಯಾವುದು ಅಲ್ಲ ಅದು. ಈಗ ಉಳಿದಿರುವಂಥದ್ದು 2 ವಿದ್ಯಾರ್ಥಿಗಳೇ. ಸೊ ಈ 2 ಕಂಟೆಂಟಲ್ಲಿ 1 ಮಾತ್ರ ಸರಿಯಾಗಿದೆ. ಹೌದಾ. ಸೊ ಇಲ್ಲಿ ನಿಮ್ಗೆ ಮೊದಲೇದಾಗಿ ಹೇಳ್ತಾ ಇದ್ದೀನಿ, ಹಸಿರು ಕ್ರಾಂತಿ ಮೊದಲೇ ಹಂತ ಆಗಿರುವಂಥದ್ದು 1960 ಮತ್ತು 1970ರ ಮಧ್ಯದಲ್ಲಿ ಅಂತ. ಹೌದಾ. ಸೊ ಅಲ್ಲಿ ಇದು ಮೊದಲನೇ ಹಂತಕ್ಕೆ ಸರಿಯಾಗಿ ಹೊಂದಂಥದ್ದು. ಆಮೇಲೆ ಎರಡನೇಕ್ಕೆ ಅಂತಂದರೆ ಮುಂದಿನ ಒಂದು ವರ್ಷ ಅಂದರೆ ಯಾವುದು ಅಂದರೆ 2070 ಮತ್ತು 80 ಇಲ್ಲಿ ಇಲ್ಲ. ಹೌದಾ. ಸೊ ಇಲ್ಲಿ 80 ಮತ್ತು 90 ಅಂತ ತೊಗೊಂಡಿದ್ದೀನಿ ಸ್ನೇಹಿತರೆ. ಹೌದಾ. ಸೊ ಅಲ್ಲಿ ಅದಕ್ಕೋಸ್ಕರ ಇಲ್ಲಿ ಅಂತಂದರೆ ಸಿನೂ ಆಪ್ಷನ್ ಆಗೋದಿಲ್ಲ. ಆದ ನಂತರ ನಮ್ಗೆ ಉಳಿದಿರೋದು ಬಿ ಆಪ್ಷನ್ ಸ್ನೇಹಿತರೆ, ನೋಡಿ ಇಲ್ಲಿ. ಹೌದಾ. ಸೊ ಆ ಬಿ ಆಪ್ಷನ್ ಯಾವುದಿದೆ ನೋಡಿ, 1960 ಮತ್ತು 70ರ ದಶಕ ಅಂಥೇಳಿ ಇದೆ ಸ್ನೇಹಿತರೆ. ಹೌದಾ, ಹೌದು ನೋಡಿ. ಸೊ ಇದನ್ನೇ ಇಲ್ಲಿ ನಿಮಗೆ ಆನ್ಸರ್ ತೊಗೊಂಡಿದ್ದೀನಿ ಸ್ನೇಹಿತರೆ, ಎಸ್. ಆನಂತರ ನೆಕ್ಸ್ಟ್ ನಾವೇನು ಮಾಡೋಣ, ಸೊ ಇವಾಗ ಯಾವುದು ಅಂತಂದರೆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಿ ಅಂತಿದೆ. ಸೊ ಆಲ್ರೆಡಿ ನಿಮ್ಗೆ ಇಲ್ಲಿ ಎಲ್ಲ ಮಾರ್ಕ್ ಮಾಡುವಂಥ ಅವಶ್ಯಕತೆ ಇಲ್ಲೀಗ ಕಾಣಿಸ್ತಾ ಇದೆ, ಕ್ಲಿಯರ್ ಇದೆ. ಬಟ್ ಆದರೂ ಕೂಡ ನಿಮಗೆ ಮತ್ತೆ ಗೊಂದಲ ಆಗಬಾರ್ದು ಅಂಥೇಳಿ ತೊಗೊಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ಏನು ತೊಗೊಳ್ಳೋಣ ನೋಡಿ, ಇಲ್ಲಿ ಒಂದು ಬಾಕ್ಸ್ ಹಾಕ್ಕೊಂಡಿರ್ತೀನಿ, ಅದ್ರ ಮೇಲೆ ನೀವು ಒಂದಿಷ್ಟು ಐಡಿಯಾನ ತೊಗೋಬೋದು. ಎಸ್. ಇಲ್ಲಿ ನೋಡಿ, ಒಂದನೇದು ಯೋಜನಾ ಆಯೋಗದ ಅಧ್ಯಕ್ಷರು ಅಂತ ಯಾರು, 1950ಕ್ಕೆ ನಮ್ಮಲ್ಲಿ ಭಾರತಕ್ಕೆ ಏನು ಮಾಡ್ತಾ ಇದ್ದೀವಿ, ಸೊ 1950ರಲ್ಲಿ ನಾವು ಪಂಚವಾರ್ಷಿಕ ಯೋಜನೆಯನ್ನು ಅಡಾಪ್ಟ್ ಮಾಡ್ಕೊಂಡಿರ್ತೀವಿ. ಆ ಅಡಾಪ್ಟ್ ಮಾಡ್ಕೊಂಡಿರೋದು ರಷ್ಯಾದಿಂದ ಅಂತ. ಆಲ್ರೆಡಿ ಮೊದಲಿನ 1-2 ವಿಡಿಯೋ ಇದಕ್ಕೆ ಲಿಂಕ್ ಆಗಿ ನಾನು ಕಳಿಸಿದ್ದೀನಿ. ಅದನ್ನು ಯಾರಾದರೂ ಹೆಚ್ಚಿನ ಡೀಟೇಲ್ಸ್ ಬೇಕಾಗಿತ್ತಂದ್ರೆ ಅದನ್ನು ನೋಡ್ಕೊಳ್ಳಿ ನೀವು. ಹೌದಾ, ಅಲ್ಲಿ ನಿಮಗೆ ಡೀಟೇಲ್ಸ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೌದಾ, ಯಾರು ತಂದರು ಏನಂತ. ಬಟ್ ಇಲ್ಲಿ ಪ್ರಶ್ನೆ ಇಷ್ಟೇ ಇದೆ, ಯೋಜನಾ ಆಯೋಗದ ಅಧ್ಯಕ್ಷರು ಯಾರು ಅಂದರೆ ರಾಷ್ಟ್ರದ ಪ್ರಧಾನಮಂತ್ರಿ ಅಥವಾ ದೇಶದ ಪ್ರಧಾನಮಂತ್ರಿ ಅಂತ. ಹಾಗಾಗಿ ನೀವು ಪ್ರಧಾನಮಂತ್ರಿ ಅಂತ ಬರೆದ್ರೂ ಸರಿ. ಹೌದಾ. ಕೆಲವು ಸಲ ಏನು ಮಾಡ್ತೀರಿ, ಈಗ ಅಟ್ ಪ್ರೆಸೆಂಟ್ ನರೇಂದ್ರ ಮೋದಿ ಅವರು ಇರೋದ್ರಿಂದಾಗಿ ನೀವು ನರೇಂದ್ರ ಮೋದಿ ಅಂತ ಬರೆಯುವಂಥ ಸಾಧ್ಯತೆ ಇದೆ. ದಯವಿಟ್ಟು ಹಾಗೆ ಬರಿಬೇಡಿ. ಹೌದಾ, ಯಾಕಂತಂದರೆ ಇಲ್ಲಿ ಪೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಪರ್ಸನ್ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಬೇಕಾದರೆ ನಮಗೆ ಅಭಿಮಾನಿ ಇದೆ ಅಂತಂದ್ರೆ ನಾವು ಏನು ಮಾಡೋಣ, ಬೇಕಾದರೆ ಬ್ರ್ಯಾಕೆಟ್ನಲ್ಲಿ ಹಾಕಬಹುದು. ಹೌದಾ, ಪ್ರಧಾನಮಂತ್ರಿ ಅಂತ ಬರೆದು ಮುಂದಗಡೆ ಬ್ರ್ಯಾಕೆಟ್ ಒಳಗೆ ಸೊ ನರೇಂದ್ರ ಮೋದಿ ಅಂತೇಳಿ ನೀವು ಅದನ್ನು ಬರಿಬೋದು ಸ್ನೇಹಿತರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಎಸ್.
ನೆಕ್ಸ್ಟ್ ನೋಡಿ, ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಬೃಹತ್ ಕೈಗಾರಿಕೆಗಳಿಗಿಂತ ಹೆಚ್ಚಾಗಿ ಡ್ಯಾಶ್ ಅನ್ನು ಬಳಸುತ್ತವೆ. ನೋಡ್ರಿ, ಕ್ಯಾಪಿಟಲ್ ಇಂಟೆನ್ಸಿವ್ ಒಳಗೆ ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಹೆಚ್ಚೆಚ್ಚು ಹೊಸ ಹೊಸ ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡ್ಕೋತೆ. ಹೌದಾ, ತಂತ್ರಜ್ಞಾನನ ಬಳಸ್ಕೋತಾರೆ. ಹೌದಾ, ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಅದು ನೋಡ್ತಾ ಇದ್ರಿ. ಬಟ್ ಇಲ್ಲಿ ಸಣ್ಣ ಕೈಗಾರಿಕೆಗಳು ಹಾಗೆಲ್ಲ ಶ್ರಮ ಸಾಂದ್ರವನ್ನು ಆಯ್ಕೆ ಮಾಡ್ಕೊಳ್ಳುತ್ತೆ. ಹೌದಾ, ಶ್ರಮಿಕರನ್ನು ಹೆಚ್ಚೆಚ್ಚು ನೇಮಕಾತಿ ಮಾಡಿಕೊಂಡು ಅದ್ರ ಮುಖಾಂತರ ಉತ್ಪಾದನೆ ಮಾಡಲು ಪ್ರಯತ್ನ ಮಾಡುವಂಥದ್ದು. ಹೌದು, ಅದಕ್ಕೋಸ್ಕರ ಅದು ಶ್ರಮಶಕ್ತಿ ಅಂತಿದೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡಿ, ಪ್ರಾದೇಶಿಕ ಸಮಾನತೆ. ಪ್ರಾದೇಶಿಕ ಸಮಾನತೆಯು ಡ್ಯಾಡ್ಯಾಶ್ ಅನ್ನಾಗ್ಯದ. ಹೌದಾ, ಅನ್ನು ಅಂತ ಆಗ್ಬೇಕ್ರಿ. ಸೊ ಅನ್ನು ಮುಖ್ಯ ಉದ್ದೇಶ ಆಗಿದೆ. ಅಥವಾ ಅದು ಏನಂತಂದರೆ ಒಂದು ಕೈಗಾರಿಕೆಯದು ಏನಂತೀರ ನೀತಿ ಇದೆ, ಅದು 1956 ಅಂತ. ಆ ನೀತಿ ಇದಕ್ಕೆ ಮುಖ್ಯವಾಗಿ ಉದ್ದೇಶ ಆಗಿದೆ. ಅಂದರೆ ಪ್ರಾದೇಶಿಕವಾಗಿ ಅಸಮತೋಲನ ಆಗಿತ್ತು, ಇಂಬ್ಯಾಲೆನ್ಸ್ ಆಗಿತ್ತು. ಆ ಇಂಬ್ಯಾಲೆನ್ಸ್ ಆಗಿದ್ದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತೇಳಿ ಸರ್ಕಾರ ಈ ಕೈಗಾರಿಕೆ ನೀತಿಯನ್ನು ತರುತ್ತೆ. ಅದು ಯಾವಾಗ 1956 ಕೈಗಾರಿಕೆ ನೀತಿ ಅಂತ ನೆನಪಿರಲಿ ನಿಮಗೆ. ಹೌದಾ, ಬರೀ 1956 ಆ್ಯಕ್ಟ್ ಅಂತಲೂ ಬರೆದ್ರು ನಡೀತೆ ವಿದ್ಯಾರ್ಥಿಗಳ. ಬಟ್ ಇದೊಂದು ವರ್ಡನ್ನು ಸೇರಿಸಿದ್ದೆ ದಯವಿಟ್ಟು. ಹೌದಾ, ಕೈಗಾರಿಕೆ ನೀತಿ ಅಂತ ಸೇರಿಸ್ಬೋದಲ್ಲ. ಎಸ್. ನೆಕ್ಸ್ಟ್ ಇದಾದ ನಂತರ ನೋಡಿ ಸ್ನೇಹಿತರೆ, ಸೊ ಮ್ಯಾಚ್ ದಿ ಫಾಲೋವಿಂಗ್ ಅಂತ ಆಲ್ರೆಡಿ ಡೈರೆಕ್ಟ್ ಇಲ್ಲಿ ಆನ್ಸರನ್ನೇ ಮಾಡ್ಕೊಂಡಿದ್ದೀನಿ ನಾನು. ಪ್ರಧಾನಮಂತ್ರಿ ಯೋಜನಾ ಆಯೋಗದ ಅಧ್ಯಕ್ಷರಾಗಿರ್ತಾರೆ, ಸರಿಯಾಗಿದೆ. ಖೋಟಾ. ಖೋಟಾ ಅಂತಂದ್ರೆ ಏನ್ರಿ, ಸೊ ಆಲ್ರೆಡಿ ಸರಕುಗಳನ್ನೇ ನೀವು ಆಮದು ಮಾಡ್ಕೊಳ್ತಾ ಇದ್ರಿ, ಆ ಪ್ರಮಾಣ ಹೌದಾ ಎಷ್ಟು ಇರಬೇಕು ಅನ್ನೋಂಥದ್ದು, ಅದಕ್ಕೆ ನಾವು ಕೋಟಾ ಅಂತೇಳಿ ಫಿಕ್ಸ್. ಹೌದಾ, ನೋಡಿರಿ, ಇವಾಗ ಸ್ಪೋರ್ಟ್ಸ್ ಕೋಟಾ ಅಂತ ಇರುತ್ತೆ. ಹೌದಾ, ಸೊ ಬೇರೆ ಬೇರೆ ಎಲ್ಲ ಕೋಟಾಗಳಿರುತ್ತೆ ಅಲ್ಲ, ಸಾಂಸ್ಕೃತಿಕ ಮತ್ತು ಕ್ರೀಡೆಗೆ ಸಂಬಂಧಪಟ್ಟಂತೆ ಕೋಟಾ ಅಂತೇಳಿ, ವಿದೇಶಿಯರ ಕೋಟಾ, ಈ ಥರ ಎಲ್ಲ ನೀವು ನೋಡಿರ್ತೀರ. ಹೌದಲ್ಲ, ಆ ಥರ. ಸೊ ಅದೇ ಥರ ಇಲ್ಲಿ ಏನಂತಂದರೆ ಕೋಟಾ ಅಂತಂತಂದ್ರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಸರಕುಗಳನ್ನು ಆಮದು ಮಾಡಿಕೊಳ್ಳುವಂಥ ಒಂದು ಪ್ರಮಾಣ, ನಿರ್ದಿಷ್ಟ ಪ್ರಮಾಣ ಅಂತ ಅದನ್ನು ಫಿಕ್ಸ್ ಮಾಡ್ತು ಸರ್ಕಾರ. ಮೊದಲು ಆಗಿರಲಿಲ್ಲ. ಹೌದಾ, ಇದು ಯಾಕಂತಂದರೆ ಸೊ ಹೊರಗಡಿನ ದೇಶದಿಂದ ನಮ್ಮಲ್ಲಿ ಜಾಸ್ತಿ ಇಂಪೋರ್ಟ್ ಆಗಬಾರ್ದು ಅನ್ನೋದು. ಹೌದಾ, ನಮ್ಮ ದೇಶದಿಂದ ಉತ್ಪಾದನೆ ಮಾಡಿ ಅವುಗಳನ್ನು ನಾವು ಹೆಚ್ಚೆಚ್ಚು ಮಾರಾಟ ಮಾಡೋಂಗಾಗಬೇಕು ಅನ್ನೋದು. ಅದಕ್ಕೋಸ್ಕರ ಈ ಒಂದು ಉದ್ದೇಶನ ತಂದಿರುವಂಥದ್ದು. ಹೌದು, ಸರಿಯಾಗಿದೆ. ನೆಕ್ಸ್ಟ್ ನೋಡಿ, ಭೂ ಸುಧಾರಣೆ ಅಂತ. ನೋಡಿ, ಭೂ ಸುಧಾರಣೆ ಅಂತಂದರೆ ಏನು ಅಂತಂದರೆ ಉತ್ಪಾದಕತೆಯನ್ನು ಹೆಚ್ಚಿಸಲು ಕೃಷಿ ಭೂಮಿಯನ್ನು ಅಭಿವೃದ್ಧಿಪಡಿಸುವಂಥದ್ದು, ಲ್ಯಾಂಡ್ ರಿಫಾರ್ಮ್ಸ್ ಅಂತ ಕರಿತಾ ಇದ್ದೀವಿ ಸ್ನೇಹಿತರೆ. ಹೌದಾ, 1948ರಿಂದ ಇವೆಲ್ಲ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಏನಾಗ್ತಾ ಇದೆ, ಹಂತದಿಂದ ಏನಂತಂದರೆ ಈ ಒಂದು ಕೃಷಿ ಭೂಮಿಯನ್ನು ಅಭಿವೃದ್ಧಿಪಡಿಸೋಕ್ಕೆ ಭಾರತ ಸರ್ಕಾರ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿರುವಂಥದ್ದು. ಹೌದಾ, ಹೌದು. ನೆಕ್ಸ್ಟ್ HYV ಬೀಜಗಳು ಅಂತ. ಹೌದಾ, HYV ಅಂತಂದರೆ ಹೈ ಈಲ್ಡ್ ವೆರೈಟೀಸ್ ಸೀಡ್ಸ್ ಅಂತ ಕರಿತಾ ಇದ್ದೀವಿ. ಹೌದಾ, ಹಾಗಾದರೆ ಏನು, ಅಧಿಕ ಪ್ರಮಾಣದ ಇಳುವರಿಯನ್ನು ನೀಡುವಂಥ ಒಂದು ಬೀಜಗಳು ಅಂತ ಕರಿತಾ ಇದ್ದೀವಿ. ಹೌದಾ, ಅಧಿಕ ಪ್ರಮಾಣದ ಉತ್ಪನ್ನ ನೀಡುವ ಬೀಜಗಳು ಅಂತ ತೊಗೊಂಡಿದ್ದೀನಿ. ಹೌದು, ಸರಿಯಾಗಿದೆ ಸ್ನೇಹಿತರೆ. ಹೌದಾ, ನೆಕ್ಸ್ಟ್ ನೋಡಿ, ಸಹಾಯಧನ ಅಂತಿದೆ. ಹೌದಾ, ಇದು ಎದಕ್ಕೆ ಕೊಡ್ತಾರೆ? ಸೊ ಸಹಾಯಧನ ನೋಡಿ ನೆನಪಿಟ್ಕೊಳ್ಳಿ. ನಿಮಗೆ ಏನು ಕೃಷಿಕರು ಏನಿದ್ದಾರಲ್ಲ, ಉತ್ಪಾದನಾ ಚಟುವಟಿಕೆಗಳಿಗೋಸ್ಕರ ಸರ್ಕಾರ ನೀಡುವಂಥ ಸಹಾಯಧನ, ಅದು ಕೈಗಾರಿಕೆಗೆ ಸಂಬಂಧಪಟ್ಟಂತೆ ಇರ್ಬೋದು, ಇಲ್ಲ ಅಂತಂದರೆ ಕೃಷಿಗೆ ಸಂಬಂಧಪಟ್ಟಂತೆ ಅಂತಂದರೆ ನಬಾರ್ಡ್ ಮುಖಾಂತರ ಸಹಾಯ ಸಹಕಾರ ಸಿಗುವಂಥದ್ದು ಸ್ನೇಹಿತರೆ. ಹೌದಾ, ಸೊ ಹಾಗಾಗಿ ಈ ಎರಡೂ ಉದ್ದೇಶಗಳಿಗೋಸ್ಕರ ಇರುವಂಥ ಒಂದು ಯೋಜನೆ. ಸೊ ಅದು ಸಹಾಯಧನ ಅಂತೇಳಿ, ಸಬ್ಸಿಡಿ ಅಂತೇಳಿ ನಾವು ಅದನ್ನು ಕರಿತೀವಿ ಸ್ನೇಹಿತರೆ. ಎಸ್. ನೆಕ್ಸ್ಟ್ ಇದಾದ ನಂತರ ಒಂದು ಅಂಕದ ಪ್ರಶ್ನೆಯನ್ನು ನೋಡೋಣ. ಸೊ ಯೋಜನೆ ಎಂದರೆ ಏನು ಅಂತ ಇದೆ ಸ್ನೇಹಿತರೆ. ಮೊದಲನೇದಾಗಿ ನೋಡಿ, ಯೋಜನೆ ಅಂತಿದೆ. ಹೌದಾ, ಸ್ವಲ್ಪ ಮೇಲ್ಗಡೆ ಮಾಡ್ಕೊಳ್ತೀನಿ, ಕಾಣಿಸ್ತಾ ಇಲ್ಲ ಸ್ನೇಹಿತರೆ. ಇಲ್ಲಾಂದರೆ ಸರ್ ನಿಮ್ಮ ಲೆಟ್ರ್ ಕಾಣಲ್ಲ ಅಂತ ಹೇಳ್ತೀರಿ ಭಾಳ ಜನ. ಅದಕ್ಕೋಸ್ಕರನೇ ಸ್ವಲ್ಪ ಮಾರ್ಕ್ ಮಾಡಿಕೊಂಡು ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಆಲ್ರೆಡಿ ನಿಮ್ಗೆ ಗೊತ್ತಿದೆ ಮೇಲ್ಗಡೆ ಯೋಜನೆ ಎಂದರೆ ಏನಂತಿದೆ. ಹೌದಾ, ಒಂದು ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯ ದೃಷ್ಟಿಯಿಂದ ದೇಶದಲ್ಲಿರುವ ಸಂಪನ್ಮೂಲಗಳನ್ನು ನೋಡಿ ವಿದ್ಯಾರ್ಥಿಗಳೇ, ಸಂಪನ್ಮೂಲಗಳನ್ನು ವ್ಯವಸ್ಥಿತ ರೀತಿಯಲ್ಲಿ, ಹೌದಾ, ಒಂದು ವ್ಯವಸ್ಥಿತ ರೂಪದಲ್ಲಿ ಬಳಸಿಕೊಂಡು ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು, ಹೌದಾ, ಸೊ ಇರುವ ವ್ಯವಸ್ಥೆಯೇ ಯೋಜನೆ ಅಂತ ಕರಿತೀವಿ. ಹೌದಾ, ಯೋಜನೆ ಅಂತಂದರೆ ಯಾವುದೇ ಒಂದು ಉದ್ದೇಶ ಇರಬೇಕು, ಗುರಿ ಇರಬೇಕು. ಆ ಗುರಿಗಳ ಸಾಧನೆಗೋಸ್ಕರ ರಾಜಕೀಯ ಬರುವುದಿಲ್ಲ, ಆರ್ಥಿಕ ಮತ್ತು ಸಾಮಾಜಿಕ ಉದ್ದೇಶಗಳಿಗೋಸ್ಕರ ಅಭಿವೃದ್ಧಿಯನ್ನು ಪಡಿಸುವುದಕ್ಕೋಸ್ಕರ ಇರುವಂಥ ಒಂದು ವ್ಯವಸ್ಥೆಯನ್ನು ಯೋಜನೆ, ಅದನ್ನೇ ನಾವು ಇವತ್ತು ಪಂಚವಾರ್ಷಿಕ ಯೋಜನೆಗಳು ಅಂತ ಕರಿತೀವಿ. ಆ ಪಂಚವಾರ್ಷಿಕ ಯೋಜನೆ 2014ರವರೆಗೆ ಮಾತ್ರ ಚಾಲನೆ ಇಲ್ಲಿತ್ತು. 1951 ಹಿಡ್ಕೊಂಡು 2014 ಹೊತ್ತಿಗೆ ತನಕ ಆ ಒಂದು ಪಂಚವಾರ್ಷಿಕ ಯೋಜನೆಗಳು ಆಗಿದ್ದಾವೆ. ಸೊ 2014
14 ಆದ ನಂತರ 15ಕ್ಕೆ ಸೊ ಇಲ್ಲಿ ಏನಾಗ್ತಾ ಇದೆ, ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಪಂಚವಾರ್ಷಿಕ ಯೋಜನೆಗಳನ್ನು ಕೈಬಿಟ್ಟು ಸೊ ವಾರ್ಷಿಕ ಯೋಜನೆಗಳನ್ನು ಅನುಷ್ಠಾನಗೊಳಿಸಿರುವಂಥದ್ದು. ಅದಕ್ಕೆ ಸೊ ಅಲ್ಲಿ ನೀತಿ ಆಯೋಗ ಅಂತ ಕೂಡ ಹೆಸರುಗಳನ್ನು ಬದಲಾವಣೆ ಆಗಿದೆ. ಹೌದಾ. ಸೊ ಅವಾಗ ಯೋಜನೆ ಏನು ಪ್ಲಾನಿಂಗ್ ಕಮಿಷನ್ ಅಂತಿತ್ತಲ್ಲ, 5 ಇಯರ್ ಪ್ಲಾನಿಂಗ್ ಕಮಿಷನ್ ಅಂತ, ಅದನ್ನು ತೆಗೆದುಹಾಕಿ ಇಯರ್ ಪ್ಲಾನಿಂಗ್ ಅಂತ, ಅದಕ್ಕೆ ನೀತಿ ಆಯೋಗ ಅಂತೇಳಿ ಹೆಸರನ್ನು ಎಸ್ಟಾಬ್ಲಿಷ್ ಆಗಿರುವಂಥದ್ದು. ಅದು ನಿಮ್ಗೆ ಗೊತ್ತಿರಲಿ. ಅದು ಯಾವಾಗ ಅಂತಂದರೆ 2015 ಹೊತ್ತಿಗೆ ಬದಲಾವಣೆ ಆಗಿರುವಂಥದ್ದು. ಇದು ನಿಮ್ಗೆ ಗೊತ್ತಿರಲಿ ಅನ್ನೋವಂಥದ್ದು. ಓಕೆ ಸ್ನೇಹಿತರೆ, ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಎರಡನೇ ಪ್ರಶ್ನೆ ಏನಿದೆ ನೋಡ್ರಿ, ಭೂ ಸುಧಾರಣೆ ಅಂತಿದೆ ಸ್ನೇಹಿತರೆ. ಭೂ ಸುಧಾರಣೆ ಅಂತಿದೆ. ಹಾಗಂದ್ರೆ ಏನು ಅಂತ, ಹೌದಾ. ಭೂ ಸುಧಾರಣೆ ಅಂದರೆ ಏನು ಅಂತ ಇದೆ. ಸೊ ನೋಡೋಣ ಭೂ ಸುಧಾರಣೆ ಅಂದರೆ ಏನು ಆನ್ಸರ್ ಅಂತ. ಸೊ ಭೂ ಹಿಡುವಳಿಗಳ ನೋಡಿ, ಭೂ ಹಿಡುವಳಿಗಳ ಒಡೆತನಕ್ಕೆ ಸಂಬಂಧಿಸಿದ ಸಾಂಸ್ಥಿಕ ಸುಧಾರಣೆಗಳನ್ನು ಭೂ ಸುಧಾರಣೆ ಎನ್ನುತ್ತೇವೆ. ಹೌದಾ. ಲ್ಯಾಂಡ್ ರಿಫಾರ್ಮ್ಸ್ ಅಂದರೆ ಏನು ಅಂದರೆ, ಸೊ ಆಲ್ರೆಡಿ ಭೂ ಹಿಡುವಳಿಗಳೇನು ಕಲ್ಟಿವೇಷನ್ಸ್ಗಳ ಲ್ಯಾಂಡ್ ಏನಿದೆ ಆ ಲ್ಯಾಂಡಿಗೆ ಸೊ ಸರಿಯಾದಂಥ ಪ್ರಮಾಣದಲ್ಲಿ ಸಾಂಸ್ಥಿಕ ಒಂದು ಸುಧಾರಣೆಗಳನ್ನು ತರುವಂಥದ್ದು. ಅಂದರೆ ಅದಕ್ಕೆ ರಸಗೊಬ್ಬರನ ಕೊಡುವುದು. ಹೌದಾ. ಸೊ ಅದೇ ಆಯಿತು ಅಂದರೆ ಸಬ್ಸಿಡಿ ಬೇಕಾದರೆ ಸಬ್ಸಿಡಿಯನ್ನು ಕೊಡೋದು, ನೀರಾವರಿಯನ್ನು ಒದಗಿಸ್ಬೋದು. ಹೌದಾ. ಸೊ ಎಲ್ಲ ಒಂದು ಲ್ಯಾಂಡ್ಗಳನ್ನು ಏನಾಗ್ತಾ ಇತ್ತು ಮೊದಲ, ಸೊ ಎಲ್ಲರೂ ಬೇರೆ ಬೇರೆ ಅಂದರೆ ಜಮೀನ್ದಾರ್ಸು, ರೈತವಾರಸು ಇವ್ರ ಕೈಗಳಲ್ಲಿ ಹೋಗಿತ್ತು. ಮತ್ತು ಮಹಲ್ದಾರ್ಸು ಅಂತ ಕರಿತಿದ್ದೀವಿ. ಹೌದಾ. ಶಾನುಭೋಗ, ಪಟೇಲ ಇವ್ರ ಹತ್ರನೇ ಜಾಸ್ತಿ ಆ ಲ್ಯಾಂಡ್ ಇತ್ತು ಸ್ನೇಹಿತರೆ. ಅವರಿಂದ ಕಸ್ಕೊಂಡು ತೆಗೆದುಕೊಂಡು ಅದು ಎಲ್ಲ ಒಂದು ಏನು ಉಳಿಮೆ ಮಾಡ್ತಾಯಿದ್ರು ನೂರಾರು ವರ್ಷಗಳ ಕಾಲ, ಆ ಒಂದು ಜಮೀನನ್ನು ಅವರಿಗೆ ಮಾಡಿಕೊಂಡಿರುವಂಥದ್ದು. ಸಾಕಷ್ಟು ಅದರಲ್ಲಿ ಬದಲಾವಣೆಗಳಾಗುತ್ತೆ. ಆ ಬದಲಾವಣೆಗೆ ಏನಂತಾರೆ ಸರ್ಕಾರ, ಆಗಿನ ಸರ್ಕಾರಗಳು ಏನಾಗುತ್ತೆ ಅಂದರೆ ಕಾರಣ ಆಗುತ್ತೆ. ಸೊ ಅದನ್ನೇ ನಾವು ಇವತ್ತು ಭೂ ಸುಧಾರಣೆ ಅಂತ ಕರಿತಾ ಇದ್ದೀವಿ. ಸೊ ಈ ಭೂ ಸುಧಾರಣೆ ಕಾರ್ಯಕ್ರಮಗಳು ಜಾಸ್ತಿ ಅನುಷ್ಠಾನಗೊಂಡಿದ್ದು ಇಂದಿರಾ ಗಾಂಧಿಯವರ ಕೈಯಲ್ಲಿ. ಹೌದಾ. ಅವರ ಒಂದು ಆಡಳಿತ ಅವಧಿಯಲ್ಲಿ ಆಗಿರುವಂಥದ್ದು ಬದಲಾವಣೆ ಸೊ ಮಾಡಿರುವಂಥದ್ದು. ಇದನ್ನು ನೀವು ನೆನಪಿಸ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಆನಂತರ ಮಾರುಕಟ್ಟೆ ಮಿಗುತತೆ ಎಂದರೇನು ಅಂತ. ಹೌದಾ. ಮಾರುಕಟ್ಟೆ ಮಿಗುತತೆ ಅಂದರೆ ಸೊ ರೈತರು ಕೃಷಿ ಉತ್ಪನ್ನದ ಒಂದು ಭಾಗವನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವುದನ್ನು ಮಾರುಕಟ್ಟೆ ಮಿಗುತತೆ ಅನ್ನುತ್ತೇವೆ. ಅಂದರೆ ಏನ್ರಿ, ಮೊದಲ ನಾವು ಕೃಷಿ ಉತ್ಪನ್ನಗಳನ್ನೆಲ್ಲ ಸ್ವ ಅನುಭವಕ್ಕೋಸ್ಕರ ನಾವು ಅದನ್ನು ಉಪಯೋಗಿಸ್ತಾ ಇದ್ದೀವಿ. ನೆನಪಿರಲಿ ನಿಮಗೆ. ಹೌದಾ. ಸೊ ಅದನ್ನೇ ಜಾಸ್ತಿ ನಾವು ಏನು ಮಾಡ್ತಾ ಇದ್ದೀವಿ, ಕನ್ಸ್ಯೂಮ್ ಮಾಡ್ತಿದ್ದೀವಿ ಸ್ನೇಹಿತರೆ. ಹೌದಾ. ಹೌದು. ಬಟ್ ಅಲ್ಲಿ ಏನಾಗ್ತಾ ಇದೆ ಅಂತಂದರೆ ಭಾಳಷ್ಟು ಜನರು ಏನು ಮಾಡಿದ್ರು, ಸ್ವತಂತ್ರ ಆದ ನಂತರ ಸಾಕಷ್ಟು ಪ್ರಮಾಣದಲ್ಲಿ ಏನಂತಂತಂದರೆ ಅದರದ್ದು ವಾಣಿಜ್ಯೀಕರಣದತ್ತ ಒಲವನ್ನು ತೋರಿದ್ರು. ಅಲ್ಲಿ ಏನಾಗ್ತಾ ಇದೆ ಅಂದರೆ ನಾವು ಒಂದಿಷ್ಟು ಭೂಮಿಯನ್ನು ಉತ್ಪಾದನೆ ಮಾಡಿದ್ದು ಸೊ ಬರೀ ನಮಗೋಸ್ಕರ ಅಲ್ಲ, ಒಂದಿಷ್ಟು ಭಾಗ ಏನು ಮಾಡೋಣ, ಮಾರಾಟಕ್ಕೋಸ್ಕರ ಉತ್ಪಾದನೆ ಮಾಡೋಣ ಅಂತೇಳಿ. ಹೌದಾ. ಹಾಗಾಗಿ ಒಂದಿಷ್ಟು ಭಾಗನ ತೆಗೆದಿಟ್ಟು ಅದನ್ನು ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆ, ಅದನ್ನು ಇವತ್ತು ನಾವು ಮಾರುಕಟ್ಟೆ ಮಿಗುತತೆ ಅಂತ ಹೇಳಿ ಅದನ್ನು ಕರಿತೀವಿ. ನೆಕ್ಸ್ಟ್ ನೋಡಿ, ಭೂ ಹಿಡುವಳಿಗಳ ಸೊ ಗರಿಷ್ಠ ಮಿತಿ ಎಂದರೇನು ಅಂತ ಕೇಳಿದ್ದಾರೆ. ಹೌದಾ. ಇಲ್ಲಿ 2 ಉತ್ತರಗಳನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ. ಅದರಲ್ಲಿ ನೀವು ಒಂದನ್ನು ನೀವು ಬರಿಬೇಕಾಗತ್ತೆ. ಯಾವುದಾದ್ರೂ ಒಂದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಹೌದಾ. ಸೊ 2 ಬರೆಯೋಂಥ ಅವಶ್ಯಕತೆ ಇಲ್ಲ, ಯಾಕಂದರೆ 1 ಅಂಕಕ್ಕೆ ಇದ್ದೆ. ಸೊ ನನಗೆ 2 ಕೊಡಬೇಕಂತ ಅನಿಸ್ತಿತ್ತು ಸ್ನೇಹಿತರೆ, ಹಾಗಾಗಿ ತೊಗೊಂಡಿದ್ದೀನಿ, ಮತ್ತೇನಿಲ್ಲ ಇದ್ರ ಉದ್ದೇಶ. ಹೌದಾ. ಎಸ್, ಇಲ್ಲಿ ನೋಡಿ. ಓಕೆ, ಇಷ್ಟು. ಸೊ ಒಂದು ಕುಟುಂಬ ನೋಡಿ, ಒಂದು ಕುಟುಂಬ ಕಾನೂನಿನ ಅನ್ವಯ ಹೊಂದಲು ಸಾಧ್ಯವಿರುವ ಗರಿಷ್ಠ, ಹೌದಾ. ಸೊ ಗರಿಷ್ಠ ಭೂಮಿಯನ್ನು ಭೂ ಹಿಡುವಳಿಗಳ ಗರಿಷ್ಠ ಮಿತಿ ಎನ್ನುತ್ತೇವೆ ನೋಡಿ ಸ್ನೇಹಿತರೆ. ಹೌದಾ. ಸೊ ಅಂದರೆ ಏನು, ಒಂದು ಕುಟುಂಬ ಇದೆ, ಒಂದು ಫ್ಯಾಮಿಲಿ ಇದೆ, ಆ ಫ್ಯಾಮಿಲಿ ಕಾನೂನು ಪ್ರಕಾರ ಇಷ್ಟು ನೀವು ಇಟ್ಕೋಬಹುದು ಅಂತ. ಹೌದಾ. ಮೊದಲೇ ಹೇಗೆ ಜಮೀನ್ದಾರು 500, 1000, 1500 ಎಕರೆ ಭೂಮಿ ತನ್ನ ತಂದೆ ಅಂತ ಹೇಳಿ ಇದು ಮಾಡ್ಕೊಂಡಿರುವಂಥದ್ದು. ಹೌದಾ. ಅಲ್ಲಿ ಏನಾಗ್ತಾ ಇದೆ, 5 ರಿಂದ 7 ಹಳ್ಳಿಗಳು, 10 ಹಳ್ಳಿಗಳು ಏನು ಮಾಡ್ತಾಯಿದ್ರು, ಅವ್ರದ್ದೇ ಎಲ್ಲನೂ ಕೂಡ ಇದು ಮಾಡಿದ್ರು ಅಂತ. ಈ ಥರ ಎಲ್ಲ ಅದನ್ನು ಹೋಗಲಾಡಿಸ್ಲಿಕ್ಕೆ ಸರ್ಕಾರ ತಂದಿರುವಂಥ ಈ ಒಂದು ಯೋಜನೆ. ನೆಕ್ಸ್ಟ್ ನೋಡಿ, ಇನ್ನೊಂದು ಇದೆ ಅಥವಾ ಅಂತ ತೊಗೊಂಡಿದ್ದೇನೆ ಅದಕ್ಕೋಸ್ಕರ. ಸೊ ಒಬ್ಬ ವ್ಯಕ್ತಿ ಹೊಂದಬಹುದಾದಂಥ ಭೂಮಿಯ ಗರಿಷ್ಠ ಮಿತಿಯನ್ನು ಭೂ ಹಿಡುವಳಿ ಗರಿಷ್ಠ ಮಿತಿ ಎನ್ನುತ್ತೇವೆ. ಎರಡೂ ಒಂದೇ ಇದೆ, ಬಟ್ ಸ್ವಲ್ಪ ವ್ಯತ್ಯಾಸ ಮಾಡಿದ್ದೀನಿ ಅಷ್ಟೇ. ಅಲ್ಲಿ ಒಂದು ಕುಟುಂಬ ಅಂತ ತೊಗೊಂಡಿದ್ದೀನಿ, ಇಲ್ಲಿ ಒಬ್ಬ ವ್ಯಕ್ತಿ ಅಂತ ತೊಗೊಂಡಿದ್ದೀನಿ. ಹೌದಾ. ಹೌದು. ಸೊ ನೋಡಿ ಸ್ನೇಹಿತರೆ, ಸೊ ನೆಕ್ಸ್ಟ್ ನೋಡಿ, ಸೊ ಯಾವುದಾದ್ರೂ ಒಂದು ಸಾರ್ವಜನಿಕ ವಲಯದ ಕೈಗಾರಿಕೆ ಸಾಕಷ್ಟು ಇದ್ದವು ರೀ. ಹೌದಾ. ಸೊ ಸ್ವತಂತ್ರ ಆದ ನಂತರ ಮತ್ತು ಸ್ವತಂತ್ರ ಪೂರ್ವದಲ್ಲಿ ಒಂದಿಷ್ಟು ಕೈಗಾರಿಕೆಗಳೇನಂತಂದರೆ ಭಾಳಷ್ಟಿತ್ತು. ಅದರಲ್ಲಿ ನಾನು ತೊಗೊಂಡಿರುವಂಥದ್ದು 1-2-3 ಕೈಗಾರಿಕೆಗಳನ್ನು ತೊಗೊಂಡಿದ್ದೀನಿ. ಸಾರ್ವಜನಿಕ ಅಂತಂದರೆ ಏನು ರೀ, ಸೊ ನಮ್ಮ ಒಂದು ಏನಂದರೆ ಸೆಂಟ್ರಲ್ ಗೌರ್ನಮೆಂಟ್ ಅಂತ ಕರಿತಾ ಇದ್ದೀವಿ, ಸರ್ಕಾರಿ ವಲಯಕ್ಕೆ ಸಂಬಂಧಪಟ್ಟಂತೆ ಒಂದು ಕೈಗಾರಿಕೆಗಳು. ಹೌದಾ. ಅದರಲ್ಲಿ ನೋಡಿರಿ, ಸೊ HMT ಅಂತ. ಹೌದಾ. HMT ವಾಚ್ ಅಂತ ಬಂತು, ಆವಾಗ ಭಾಳ ಫೇಮಸ್ ಅದು. ಹೌದಾ. ಸೊ ಇವಾಗೇ ಎಲ್ಲನೂ ಕೂಡ ಅದಕ್ಕೆ ಸಾಕಷ್ಟು
ಏನು ಕಾಂಪಿಟೇಷನ್ ಕೊಡುವಂಥ ಒಂದು ವಾಚ್ಗಳೆಲ್ಲ ಬಂದಿದ್ದಾವೆ, ಹೌದಾ. ಸೊ ಅದರಲ್ಲಿ HMT ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಅನ್ನುವಂಥದ್ದು, ಹೌದಾ, ಇದು ಒಂದು. ಅದಾದ ನಂತರ ITI ಅನ್ನುವಂಥದ್ದು, ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ಅಂತ. ನೆಕ್ಸ್ಟ್ ಸೊ BEL ಅಂತ, BEL ಅಂತ, ಸಾರಿ, ಹೌದಾ. ಸೊ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂತ. ಬಿ ಈ ಎಲೆಕ್ಟ್ರಾನಿಕ್ ಅಂದರೆ ಆಗುತ್ತೆ, ನೆಕ್ಸ್ಟ್ ಲಿಮಿಟೆಡ್, ಹೌದಾ, BEL ಅಂತ ನೋಡಿ. ಸೊ ಇವೆಲ್ಲನೂ ಕೂಡ ನೀವು ಬರಿಬೋದು. ಮತ್ತು BSNL ಅಂತಿದೆ, BSNL ಎಲ್ಲ ಬೇಡ ಸ್ನೇಹಿತರೆ, ಹೌದಾ. ಆನಂತರ ಅವುಗಳನ್ನು ಅಭಿವೃದ್ಧಿಪಡಿಸಿರುವಂಥದ್ದು. ಸೊ ಇರಲಿ. ಸೊ ಅದಕ್ಕೆ ಇವು 3 ಅದರಲ್ಲಿ ಅಟ್ಲೀಸ್ಟ್ ಒಂದು ಕೇಳಿದಾನಲ್ಲ, ನೀವು 2 ಆದರೂ ನೆನಪಿಟ್ಕೋಬೋದು ಖಂಡಿತ. ಎಸ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಕೊನೆಯ ಒಂದು ಕಾನ್ಸೆಪ್ಟ್, ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಇದನ್ನು ಕೂಡ ನಾನು ಏನು ಮಾಡಿದ್ದೀನಿ, 2 ಕಂಟೆಂಟನ್ನು ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ. ಎಸ್, ಇಲ್ಲಿದೆ ನೋಡಿ ಸ್ನೇಹಿತರೆ. ಓಕೆ, ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ಳೋಣ. ಎಸ್, ಇಲ್ಲಿ ನೋಡಿ ಸ್ನೇಹಿತರೆ, ಒಟ್ಟು ದೇಶೀಯ ಉತ್ಪನ್ನ ಅರ್ಥ ಕೊಡಿ ಅಂತ, ಹೌದಾ. ದೇಶೀಯ ಉತ್ಪನ್ನ ಆಲ್ರೆಡಿ ನಾನು ನಿಮಗೆ ಸ್ಟಾರ್ಟಿಂಗ್ ಒಳಗೆ ಬೆಳವಣಿಗೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋ ಟೈಮಿಗೆ ಹೇಳಿದ್ದೆ ನಾನು, ಅದನ್ನೇ ಇಲ್ಲಿ ಸೇಬಿದೆ ನೋಡಿ. 1 ವರ್ಷದ ಅವಧಿಯಲ್ಲಿ ದೇಶದಲ್ಲಿ ಉತ್ಪಾದನೆಯಾದ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವನ್ನು ಒಟ್ಟು ದೇಶೀಯ ಉತ್ಪನ್ನ ಎನ್ನುತ್ತೇವೆ, ಹೌದಾ. ಹೌದು ನೋಡಿ. ಇನ್ನೊಂದಿದೆ, ಒಂದು ದೇಶದಲ್ಲಿ 1 ವರ್ಷದ ಅವಧಿಯಲ್ಲಿ, ಹೌದಾ, ವರ್ಷದಲ್ಲಿ ತಯಾರಾದ ಎಲ್ಲ ಸರಕು ಮತ್ತು ಸೇವೆಗಳ ಮೊತ್ತವನ್ನು ಒಟ್ಟು ದೇಶೀಯ ಉತ್ಪನ್ನ ಎನ್ನುತ್ತೇವೆ. ಅಂದರೆ ಸೊ ಒಂದು ದೇಶ ಇದೆ, ಆ ದೇಶದ ಒಳಗಡೆ ಉತ್ಪಾದನೆ ಆಗಿರುವಂಥ ಟೋಟಲ್ ಸರಕು ಮತ್ತು ಸೇವೆಗಳ ಮೌಲ್ಯ, ಆ ಒಂದು ಮೊತ್ತವೇ ಇವತ್ತು ಒಟ್ಟು ದೇಶೀಯ ಉತ್ಪನ್ನ ಅಂತ ಕರಿತೀವಿ ಸ್ನೇಹಿತರೆ. ಇದು ನೆನಪಿರಲಿ ನಿಮಗೆ, ಹೌದಾ. ಹೌದು. ಸೊ ಇದು ನನ್ನ ಕಂಟೆಂಟ್ ಇವತ್ತು ನಿಮಗೆ ಕೊಡಬೇಕಂತ ಅಂದ್ಕೊಂಡಿದ್ದೆ ನಾನು. ಸ್ವಲ್ಪ ಲೆಂದಿ ಅನಿಸ್ಬೋದು ನಿಮಗೆ. ಸೊ ಲೆಂದಿ ಇದ್ದರೂ ಕೂಡ ನೀವು ಏನು ಸ್ವಲ್ಪ ಬೇಜಾರಾಗಬೇಡಿ, ಹೌದಾ. ಸೊ ಇವತ್ತಿನ ಒಂದು ವಿಡಿಯೋ ಭಾಳಷ್ಟು ಲೆಂದಿ ಇದ್ದರೂ ಕೂಡ ನಿಮಗೆ ತುಂಬ ಉಪಯುಕ್ತಕಾರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಯಾರೆಲ್ಲ ಪ್ರಥಮ ಬಾರಿಗೆ ನನ್ನ ವಿಡಿಯೋನ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.